ಸವಾಲು ಯಾಕೆ ಆಗಿತ್ತು ಅಂದ್ರೆ ಇಂದಿನ ಒಂದು 2-3 ವರ್ಷ 4 ವರ್ಷದಿಂದ ನೋಡಿದಾಗ ಪ್ರತಿ ವರ್ಷ ಹಾಸನಾಂಬ ದೇವಿ ದರ್ಶನ ಅಂದ್ರೆ ಒಂದು ರೀತಿ ಗೊಂದಲದ ಗೂಡಾಗಿ ಯಾರೇ ದರ್ಶನ ಪಡ್ಕೊಳ್ಬೇಕಾದ್ರೆ ಹರಸಾಹಸ ಪಡುವಂತ ಮಟ್ಟಕ್ಕೆ ಬಂದಿತ್ತು. ಎಷ್ಟೋ ಜನ 15-20 ಗಂಟೆ ಲೈನ್ಗಳಲ್ಲಿ ನಿಂತು ನೂಕು ನುಗ್ಗಲಿನಲ್ಲಿ ನುಗ್ಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಳ್ಳಾಟದಲ್ಲಿ ದರ್ಶನ ಮಾಡಿ ಕೊನೆಗೆ ಬೇಕಿತ್ತ ಇದು ಅಂತ ಬೇಸರ ಮಾಡಿಕೊಂಡು ಮನೆಗೆ ವಾಪಸ್ ಹೋಗುವಂತಹದ್ದು ನಡೆದು ಬಂದಿದೆ ಸುಮಾರು ವರ್ಷಗಳಿಂದ. ಹಾಸನಾಂಬ ಅಂದ್ರೇನೆ ಒಂದು ರೀತಿ ಏನೋ ವರ್ಷಕ್ಕೊಂದ್ಸತಿ ದರ್ಶನ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ ಆ ದರ್ಶನಕ್ಕೆ ಪಡಬೇಕಾಗಿದ್ದಂತ ಪರಿಪಾಟಿಲು ಅಲ್ಲಿನ ಜಿಲ್ಲಾಡಳಿತಕ್ಕೂ ಒಂದು ನುಂಗಲಾರದ ತುತ್ತಾಗಿತ್ತು. ದರ್ಶನ ಮಾಡಬೇಕು ಅನ್ನೋ ಜನಗಳಿಗೂ ಕೂಡ ದರ್ಶನ ಮಾಡದೆ ಇರಕ್ಕಾಗಲ್ಲ. ಆದ್ರೆ ದರ್ಶನ ಮಾಡಬೇಕು ಅಂತಂದ್ರೆ ದೊಡ್ಡ ಸಂಘರ್ಷ. ಈ ಒಂದು ಪರಿಸ್ಥಿತಿ 4-5 ವರ್ಷಗಳಿಂದ ನಿರ್ಮಾಣ ಆಗಿ ಈ ಹಿನ್ನೆಲೆ ಒಂದು ಸವಾಲಾಗಿತ್ತು. ಎರಡನೇ ಸವಾಲು ಇದನ್ನ ಬದಲಾವಣೆ ಮಾಡಿ ಸುಧಾರಣೆ ಮಾಡಬೇಕು ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಹೇಳಿದ್ರು ಹೆಂಗ್ರಿ ಬದಲಾವಣೆ ಮಾಡಕ್ಕಾಗತ್ತೆ, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನುಮಾನ ಪಟ್ಟವರೇ ಹೆಚ್ಚು. ಇದೆಲ್ಲ ಸುಮ್ಮನೆ ಹೇಳ್ತಾರೆ, ನೋಡ್ತೀವಿ ನಾವು ಇವ್ರು ಹೆಂಗ್ ಮಾಡ್ತಾರೆ, ಸಾಧ್ಯನೇ ಇಲ್ಲ ಇದೆಲ್ಲ, ಇವತ್ತಿನ ಕಾಲದಲ್ಲಿ ಇದೆಲ್ಲ ಬದಲಾವಣೆ ಸುಧಾರಣೆ ಮಾಡಕ್ ಆಗದೇ ಇಲ್ಲ, ನಮ್ದು ಏನಿದ್ರು ಗಾಡಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗೋ ಕಾಲ ಇದು ಅನ್ನುವಂತ ಮಾತನ್ನ ಆಡ್ದಂತವ್ರು ಸುಮಾರಿದ್ದಾರೆ. ಅಲ್ಲಿ ಸುಮಾರು ನಮ್ಮ ಅಧಿಕಾರಿಗಳು ನಮ್ಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಮಾಡೋಣ ಸರ್ ಅಂತ ಹೇಳಿದ್ರು. ಆದ್ರೆ ಮೇಲ್ನೋಟಕ್ಕೆ ಹೇಳಿದ್ರು, ಕೆಳಗಡೆ ಅವ್ರಿಗೂ ಡೌಟ್ ಇತ್ತು ನಿಜವಾಗಿ ಇದು ತಡ್ಕೊಳಕ್ ಆಗತ್ತಾ ಅಂತ. ಆದ್ರೆ ಸಂತೋಷ ಏನು ಅಂದ್ರೆ ಎಲ್ಲರೂ ಕೋಆಪರೇಟ್ ಮಾಡಿದ್ರು, VIP ಗಳು ಕೋಆಪರೇಟ್ ಮಾಡಿದ್ರು, ಜನರಲ್ ಪಬ್ಲಿಕ್ ಎಲ್ಲರೂ ನಗನಗತಾ ಬಂದು ಹೋಗಿದ್ರು. ಆಮೇಲೆ ಆಫೀಸರ್ಸು ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿದ್ರು. ಒಳ್ಳೆ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದ್ರು. ಇದು ಏನ್ ತೋರಿಸುತ್ತೆ ಅಂದ್ರೆ ಮೇಲೆ ಇರೋರು ನಾವು ಸರಿಯಾಗಿದ್ರೆ ವ್ಯವಸ್ಥೆನೂ ಕೂಡ 50% ಸುಧಾರಣೆ ಆಗುತ್ತೆ. 100% ಸುಧಾರಣೆ ಆಗಲ್ಲ, ಸಾಧ್ಯ ಇಲ್ಲ. ಆದ್ರೆ ಮೇಲೆ ಇರೋರು ನಾವು ಸರಿಯಾದ ವಾತಾವರಣ, ಸರಿಯಾದ ಗೈಡ್ ಲೈನ್ಸ್, ಸರಿಯಾದ ಡೈರೆಕ್ಷನ್ ಕೊಟ್ರೆ ವ್ಯವಸ್ಥೆಯಲ್ಲಿ ತಾನಾಗಿ 50% ಸುಧಾರಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹೋದ ವರ್ಷಕ್ಕಿಂತ 50% ಹೆಚ್ಚು ಜನ ಬಂದು ಹೋದ ವರ್ಷ 15-20 ಗಂಟೆ ಆಗ್ತಾ ಇದ್ದಿದ್ದು ಈ ಬಾರಿ 3 ಗಂಟೆಯಲ್ಲಿ ಆಯ್ತು ಅಂತ ಹೇಳಿದ್ರೆ ದರ್ಶನ 50% ಎಕ್ಸೆಸ್ ಆದ್ರೆ 70% ಟೈಮ್ ಸೇವ್. ಸೊ ಅಷ್ಟು ಮಟ್ಟಿಗೆ ಸುಧಾರಣೆ ಮಾಡೋದನ್ನು ಕೂಡ ತಾವೆಲ್ಲ ನೋಡಿದೀರಾ. ಅದು ಸಮಯ ಬಂದಾಗ ವರಿಷ್ಠರು ಯೋಚನೆ ಮಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನೀನು ಉಳ್ದಂಗೆ ಇವೆಲ್ಲ ನನ್ನ ಪ್ರಕಾರ ಇವ್ಯಾವು ಸಾರ್ವಜನಿಕರಿಗೆ ನೇರವಾಗಿ ಸಂಬಂಧ ಇರುವಂತ ವಿಷಯಗಳಲ್ಲ. ಸಾರ್ವಜನಿಕರ ಜೀವನಕ್ಕೆ ಸಂಬಂಧಿಸಿದಂತ ವಿಷಯ, ಕಷ್ಟ ಸುಖ ಬದುಕಿನ ವಿಷಯಗಳು ಏನೇ ಇದ್ರು ನೀವು ಕೇಳಿ, ನಾನು ಹೇಳ್ತೇನೆ. ಇನ್ನು ಉಳಿದಿದ್ದು 4 ಗೋಡೆ ಮಧ್ಯ ಚರ್ಚೆ ಆಗುವಂತ ವಿಷಯ ನೀವು ಕೇಳೋದ್ ತಪ್ಪಿಲ್ಲ, ನೀವು ನಿಮ್ ಜವಾಬ್ದಾರಿ ಇದೆ. ಆದ್ರೆ ನಾವು ಅದನ್ನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀವಿ. ನವೆಂಬರ್ಗೆ ಸರ್ಕಾರದ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಹೊಸ ಸಿಎಂ ಬರ್ತಾರೆ. ಅವ್ರಿಗೆ ಆಪೋಸಿಷನ್ ಅವ್ರಿಗೆ ಬರೀ ಅಧಿಕಾರದ ಅಪಾಹಪಿ, ಹಾಗಾಗಿ ಏನೇನೋ ಅವರು ಬರೀ ಅದನ್ನೇ ಜಪ. ಅವ್ರಿಗೆ ಸದಾಶಿವನ್ಗೆ ಪಾರ್ವತಿದೆ ಏನೋ ಜಪ ಅಂದಂಗೆ ಆತರ ಹೇಳ್ತಾರ. ಅದೇನ್ ಮಾತು, ಅದು ಕರೆಕ್ಟಾ ನಾನು ಹೇಳಿದ್ದು? ಸದಾಶಿವನಿಗೆ ಅದೇ ಜ್ಞಾನ ಅಂದಂಗೆ ಬಿಜೆಪಿ ಅವರಿಗೆ ಈ ಅಧಿಕಾರದ್ದು ಬಿಟ್ರೆ ಇನ್ನೇನು ಅವರಿಗೆ ತಲೆಗೆ ಹೋಗೋದೇ ಇಲ್ಲ. ಅವ್ರಿಗೆ ಯಾವಾಗ ಅಂತ. ಈಗ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನೀರ್ನ ಹೊರಗೆ ಬಿದ್ದಂತ ಮೀನು ಚಡಪಡಿಸುವಂತೆ ಅವರು ಪಾಪ ಚಡಪಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಚಡಪಡಿಸ್ಲಿ ಬಿಡಿ. ಈಗ ಅವರು ಅಪಹಾಪಿ ಮಾಡ್ತಾ ಇರೋವಾಗ ಅಪಹಾಪಿ ಅನುಭವಿಸ್ಲಿ ಅವರು ಪಾಪ. ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗತ್ತೆ. ನಾವು ನೀವು ಎಲ್ರೂ ಕೂಡ ಕಾಲದ ಚಕ್ರದಲ್ಲಿ ಇರೋರು. ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗ್ತದೆ.
ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ, ಕೆಲಸ ಮಾಡೋದು ನಮ್ ಕರ್ತವ್ಯ, ಕೆಲಸ ಮಾಡೋಣ, ಉಳಿದಿದ್ದು ಸಮಯ ತೀರ್ಮಾನ ಮಾಡ್ತದೆ. ನೋಡಿ, ಮುಖ್ಯಮಂತ್ರಿ ಅವರು ಇರ್ತಾರೆ ಬಿಡ್ತಾರೆ ಅವೆಲ್ಲ ಬೇರೆ ವಿಷಯ. ಆದರೆ ಪಕ್ಷದಲ್ಲಿ ಈ ಸರ್ಕಾರ ಬಂದಾಗಲೇ ಒಂದು ವಿಷಯ ಮಂಡನೆ ಆಗಿದೆ. ಏನಂತ ಹೇಳಿದ್ರೆ, ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡ್ಲೇಬೇಕಾಗತ್ತೆ ಅನ್ನುವಂತಹದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂತ ವಿಷಯ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದೇ ಇಶ್ಯೂ ಎರಡನ್ನು ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಅದೇ ಇಶ್ಯೂ ಬೇರೆ, ಇದೇ ಇಶ್ಯೂ ಬೇರೆ. ಯಾವಾಗ ಆಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದೆ, ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ನಾವು ಒಳಗಿರೋರು ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ. ನಾನಂತೂ ಇವತ್ತು ನಂದು ಸಹಮತಿ ಇದೆ. ಹೊರಗಡೆ ಇರೋರಿಗೆ ಅವಕಾಶ ಸಿಗಬೇಕು. ಯಾರೋ ನಾನ್ ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ. ಅವರವರ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾರು ಸಂಪುಟದಿಂದ ಹೊರಗಡೆ ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ಲೇಬೇಕು. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ. ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕು. ಇದು ಸ್ವಾಭಾವಿಕ ನ್ಯಾಯ, ಧರ್ಮ. ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ. ಇದೇನು ಹೊಸ ವಿಷಯ ಅಲ್ಲ. ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ಓಎಸ್ ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ ಕರ್ತವ್ಯ. ಓಎಸ್ ನಾವಂತೂ ತಯಾರಪ್ಪ. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರ. ನೋಡಿ, ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನ ಪಕ್ಷ ನನಗೆ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಗೊತ್ತಾಯ್ತಾ? ಏನೋ ಒಂದಷ್ಟು ಸಾರ್ವಜನಿಕರ ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಗಿದೆ ನಮಗೆ. ಯಾಕೆ ಅಂದ್ರೆ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ನಂದು ಮೂಲ ಕ್ಷೇತ್ರಗಳ ಮರುವಿಂಗಡಣೆ ಡಿಲಿಮಿಟೇಷನ್ ಆದಾಗ ಉಳಿಲಿಲ್ಲ ನನ್ನ ಮೂಲ ಕ್ಷೇತ್ರ. ಆವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನನಗೆ ಸೀಟ್ ಕೊಟ್ಟು ಆ ಲೆವೆಲ್ ಇಂದ ನೀವು ಯೋಚನೆ ಮಾಡಿದ್ರು ನನಗಂತೂ ಎಲ್ಲ ಅವಕಾಶ ಸಿಕ್ಕಿದೆ. ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ಸೊ ಹಾಗಾಗಿ ನನಗಂತೂ ಈಗ ಕೊಟ್ಟಿದ್ದ ಕೆಲಸ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇನ್ನೂ ಮಾಡೋದು ಹೆಚ್ಚಿಗೆ ಇದೆ. ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ. ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ರೆ ಅದನ್ನ ಮಾಡ್ತೇವೆ. ಏನಿಲ್ಲ ಅಂದ್ರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ. ನನಗೆ 24 ಗಂಟೆ ಕೊಟ್ಟರು ಆಗದೆ ಇರೋಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ಇದೆ. ಈಗ ರಾಜ್ಯದ ಜವಾಬ್ದಾರಿ ಕಟ್ಕೊಂಡು ಕ್ಷೇತ್ರಕ್ಕೆ ಸ್ವಲ್ಪ ಸಮಯ ಕೊಡಕ್ ಆಗ್ತಾ ಇಲ್ಲ. ಸೊ ಏನಿಲ್ಲ ಅಂದ್ರೂ ನಾನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡಿದ್ರೇನೆ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನ ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಏನೋ ಕೆಲಸದ ವಿಷಯದಲ್ಲೆಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ. ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬಾ ಇದೆ. ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬುದವ್ರು. ಎಲ್ಲ ಅವಕಾಶ ಸಿಕ್ಕಿದೆ. ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತ. ನಾವು ಅಧಿಕಾರ ಅವಕಾಶ ವಿಷಯ ಬಂದ್ರೆ ನಾವು ಹೊಟ್ಟೆ ತುಂಬಿದವರಪ್ಪ. ಅದಕ್ಕೆ ನಾವು ನಿರ್ಲಿಪ್ತವಾಗಿದ್ದೀವಿ. ಎಲ್ಲ ಅವಕಾಶ ಸಿಕ್ಕಿದೆ ನನ್ಗೆ, ಎಲ್ಲ ಜವಾಬ್ದಾರಿಗಳು ಸಿಕ್ಕಿದೆ. ಕೊಟ್ಟಿರೋ ಕೆಲಸ ಇನ್ನೊಂದಷ್ಟು ಮಾಡಬೇಕು, ಇನ್ನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ಗೆ ಕೊರತೆ ಕಾಡ್ತಾ ಇರೋದ್ರಿಂದ ನಾವ್ ಇನ್ನೇನ್ ಕೇಳಲಿಕ್ಕೆ ಸಾಧ್ಯ? ಕೊಟ್ಟಿದ್ರಲ್ಲೇ ಇನ್ನ ಮಾಡೋ ಕೆಲಸ ಇದೆ.
ನಮ್ಮ ಇಲಾಖೆಯಲ್ಲಿ ಕೆಲಸ ಇದೆ, ಸಾಲದಿಕ್ಕಿಗೆ ಒಂದು ಜಿಲ್ಲೆದು ಜವಾಬ್ದಾರಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ನನ್ಗೆ ಟೈಮೇ ಸಾಲ್ತಾ ಇಲ್ಲ ಕೆಲಸ ಮಾಡಕ್ಕೆ. ಇನ್ನ ನಾನು ಏನಾದ್ರೂ ಕೇಳ್ಬೇಕಾದ್ರೆ 24 ಗಂಟೆಗೆ ಇನ್ನೊಂದು 10 ಗಂಟೆ ಸೇರಿಸ್ಕೊಟ್ರೆ ಯಾರನ್ನ ಕೆಲಸ ಮಾಡಕ್ಕೆ, ಇರೋ ಕೆಲಸ ಮಾಡಕ್ಕೆ ಆವಾಗ ನಾನು ಉಳ್ದಿದ್ ಕೇಳ್ಬೋದು. ಸದ್ಯಕ್ಕೆ ನನ್ಗೆ ಇರೋ ಕೆಲಸ ಮಾಡಕ್ಕೆ ಟೈಮ್ ಸಾಲಲ್ಲ, ಇನ್ನೇನ್ ಕೇಳೋದಿದೆ. ಏನೋ ನಮ್ಮ ಸರ್ಕಾರ ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಸಾಕು, ಅಷ್ಟೇ ನಮ್ಗೆ ಬೇಕಾಗಿಲ್ಲ. ಈಗ ಒಂದೆರಡು ವಿಷಯ ಕೋರ್ಟ್ ನಲ್ಲಿ ಇದೆ. ಕೋರ್ಟ್ನವರು ಕೂಡ ಎಲ್ಲಾ ಆಯಾಮಗಳಿಂದ ಇದನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಕೋರ್ಟ್ನವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ನೋಡೋಣ. ಮ್ಯಾಟರ್ ಈಗ ಸಬ್ ಜುಡಿಸ್ ಇದೆ. ಕೋರ್ಟ್ನವರು ಕೂಡ ದೇ ಆರ್ ಸೀಸ್ಡ್ ಆಫ್ ದ ಮ್ಯಾಟರ್. ಸೊ ಕೋರ್ಟ್ನವರು ಅವರು ಸೀಸ್ಡ್ ಇರೋವಾಗ ಅದರ ಮಧ್ಯದಲ್ಲಿ ನಾವು ಮಾತಾಡೋದು ಕೂಡ ಉಪೇಕ್ಷಣೀಯ ಅಲ್ಲ. ಸೊ ಕೋರ್ಟ್ನವರು ಏನ್ ಡೈರೆಕ್ಷನ್ ಕೊಡ್ತಾರೆ, ಗವರ್ಮೆಂಟ್ದು ಏನ್ ಸ್ಟ್ಯಾಂಡ್ ಇದೆ, ಇವೆಲ್ಲ ನೋಡ್ಕೊಂಡು ಆ ನಂತರ ಗೊಂದಲ ಇದೆ, ತಾವು ಹೇಳ್ದಂಗೆ ಗೊಂದಲ ಇರಬಹುದು, ಅದನ್ನ ಪರಿಹಾರ ಮಾಡೋಣ. ಗೊಂದಲಗಳನ್ನ ಪರಿಹಾರ ಮಾಡೋದು ಸರ್ಕಾರದ ಕರ್ತವ್ಯ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನ ಮುಂದೆ ಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೆ ಅದ್ರ ಮೇಲೆ ನೋಡ್ಕೊಂಡು ವಿ ಕ್ಯಾನ್ ಡಿಸ್ಕಸ್. ಹೌದು, ಆದ್ರೆ ಸಬ್ಜೆಕ್ಟ್ ಸೇಮ್ ತಾನೆ, ಬೇರೆ ಏನು. ಈಗ ಚಿತ್ತಾಪುರದ್ದು ಒಂದು ಕೋರ್ಟಿಗೆ ಹೋಗಿದೆ ಅಂದ್ರೂ ಕೂಡ ಅಲ್ಲಿ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಒಂದೇ ಇದೆ. ಸೊ ಕೋರ್ಟ್ನವರು ಇದ್ರ ಬಗ್ಗೆ ಏನು ಗೈಡೆನ್ಸ್ ಕೊಡ್ತಾರೆ, ಏನು ಸ್ಪಷ್ಟೀಕರಣ ಕೊಡ್ತಾರ, ಅಥವಾ ಏನಾದ್ರೂ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡ್ತಾರ ನೋಡೋಣ. ಯಾಕಂದ್ರೆ ಇಲ್ಲಿವರೆಗೂ ಅವ್ರ ಅಪ್ಲಿಕೇಶನ್ ಅನ್ನ ಕನ್ಸಿಡರ್ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ, ಬೇರೆ ಏನು ಹೇಳಿಲ್ಲ. ಅಂಡ್ ಫರ್ದರ್ ಹಿಯರಿಂಗ್ ಈಗ ನಡೀತಾ ಇದೆ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಲ್ಯಾಂಡ್ ಆಡಿಂಗ್ ಮಾಡಬೇಕು ಅನ್ನೋ ತೀರ್ಮಾನಗಳು ಕೂಡ ಆಗಿತ್ತು. ಕೆಲವೊಂದು ವಾಪಸ್ ಪಡೆದಿರುವಂತ ಉದಾಹರಣೆಗಳು ಕೂಡ ಇದೆ, ತಮ್ಮ ವ್ಯಾಪ್ತಿಗೆ ಬರುತ್ತೆ. ಈಗ ಅದು ಎಲ್ಲಿ ಬಂತು ಸರ್? ಸಾಕಷ್ಟು ಜಾಗಗಳಲ್ಲಿ ಲ್ಯಾಂಡ್ ನೋಡಿ, ನಾನು ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿ ಇರುವಂತಹ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದ್ರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನ ಪಡ್ಕೊಂಡಿದ್ರೆ ಮತ್ತು ಯಾವ್ದ್ಯಾವ್ದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನ ಕೊಟ್ಟಿದ್ರೆ ಅಂತದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.